ಎಸ್ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪಟ್ಟಣದ ಎಸ್ಐಆರ್ ಕುರಿತು ಜಾಗೃತಿ ಕಾರ್ಯಕ್ರಮ ಮಹಾಲಿಂಗಪುರ ಶರಣ ಆಸ್ಪತ್ರೆ ಆವರಣದಲ್ಲಿ ನಡೆಯಿತು. ಆಮ್ ಆದ್ಮಿ ಪಕ್ಷದ ವತಿಯಿಂದ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಮತದಾರರನ್ನು ಮತದಾನದಿಂದ ಹೊರಗಿಡುವ ಕುತಂತ್ರ ಎಂದು ವಿವರಿಸಲಾಗಿತು ಮತ್ತು ಮತದಾನದ ಹಕ್ಕು ವಂಚಿತರಾದಲ್ಲಿ ಅಂಥವರಿಗೆ ಪೌರತ್ವ ನಿರಾಕರಿಸುವ ಹಕ್ಕು ಸರಕಾರಕ್ಕೆ ಇರುತ್ತದೆ. ಪೌರತ್ವವೇ ಇಲ್ಲ ಎಂದಾದರೆ ಅವರು ಭಾರತೀಯ ಪ್ರಜೆ ಎನ್ನುವ ಅಸ್ತಿತ್ವ ಇಲ್ಲದಂತಾಗಿತ್ತದೆ. ಇದು ಕೇಂದ್ರ ಸರ್ಕಾರ ಚುನಾವಣೆ ಆಯೋಗದ ಮೂಲಕ ಜನವಿರೋಧಿ ಕೆಲಸ ಮಾಡುತ್ತಿದ್ದು, ಇದನ್ನು ಎಲ್ಲಾ ಪ್ರಜ್ಞಾವಂತ ನಾಗರಿಕರು ಒಗ್ಗಟ್ಟಿನಿಂದ ವಿರೋಧಿಸಬೇಕು ಮತ್ತು ಈ ಎಸ್ಐಆರ್ ಕೆಲಸ ವಿರೋಧಿಸುವ ನಿಟ್ಟಿನಲ್ಲಿ ಎಎಪಿ ಪಾರ್ಟಿ ಕಾರ್ಯಕ್ರಮ ನಡೆಸುತ್ತಿದ್ದು, ಎಲ್ಲಾ ಮುಖಂಡರು, ಸಂಘ ಸಂಸ್ಥೆಗಳು, ಪ್ರಜ್ಞಾವಂತ ನಾಗರಿಕರು ಬೆಂಬಲಿಸಬೇಕೆಂದು ಎಎಪಿ ಪಕ್ಷ ಮುಖಂಡ ಅರ್ಜುನ್ ಹಲಗಿಗೌಡರು ವಿನಂತಿಸಿದರು. ವರದಿ ಅವ್ರಿಗೆ ಬೇರೆ ಏನೂ ಇರಲಿಲ್ಲ. ಬಂಡವಾಳ ಒಂದು ನಿಮಿಷ ಲಕ್ಷಣ ಹೊರಬರ್ತಾರೆ. ಓಕೆ, ಶುರು ಮಾಡಿದರು. 2002 ಮತ್ತು 2014ರವರೆಗೆ ಈ ಬಾಬ್ರಿ ಮಸೀದಿ ಧ್ವಂಸ ಆದಮೇಲೆ ಅವರು ಅಧಿಕಾರಕ್ಕೆ ಬರಬೇಕಾಗಿತ್ತು. ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಜನರ ಭಾವನೆಗಳನ್ನು ಪ್ರಚೋದಿಸಿ ಮೊಟ್ಟ ಮೊದಲ ಬಾರಿಗೆ 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವ್ರಿಗೆ ಬೇರೆ ಏನೂ ಇರಲಿಲ್ಲ. ಬಂಡವಾಳ ಒಂದು ನಿಮಿಷ ಲಕ್ಷಣ ಹೊರಬರ್ತಾರೆ. ಈ ನಾಡಾಗಿರೋದ್ರಿಂದ ಕರ್ನಾಟಕ ಒಂದು ವಿಶೇಷತೆ ಕಾಣಬೇಕಂತ ಹೇಳಿ 30ನೇ ತಾರೀಕು ಮೇ ಎಲ್ಲ ರಾಜ್ಯ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್. ಹಾಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲಿ ಆಗಲಿಲ್ಲ ಅಂದರೂ ಕೂಡ ಮಹಾನಗರ ಮಾಲಿಂಗಪುರದಲ್ಲಿ ಇಲ್ಲಿ ಸುತ್ತಮುತ್ತ ಬರುವಂಥ ಬೇರೆ ಬೇರೆ ಪಾರ್ಟಿಗಳಿಂದ ಕಾಂಗ್ರೆಸ್, ಆಮ್ ಆದ್ಮಿ, SDP ಮತ್ತು ವೆಲ್ಫೇರ್ ಪಾರ್ಟಿ ಇಂಡಿಯಾ ಎಲ್ಲ ಪಾರ್ಟಿಗಳು, BJP, ಇದು JDS ಹೊರತುಪಡಿಸಿ ಉಳಿದಂತೆ ಎಲ್ಲ ಜಾತ್ಯತೀತ ಪಕ್ಷ 4 ತಾಲೂಕುಗಳನ್ನು ಸೇರಿಸಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಇದೆ. ದಯವಿಟ್ಟು ಇಲ್ಲಿ ಯಾರಿದ್ದಾರೆ ಆ ಥರದವ್ರನ್ನ ಒಳಗೊಂಡು ಮಾಡಿದರೆ ಭಾಳ ಉತ್ತಮ ಆಗ್ತದೆ ಸರ್. ಹಾಗಾಗಿ ನಮ್ಮ ನೇತೃತ್ವದಲ್ಲೆಲ್ಲ ಆದರೆ ಒಳ್ಳೆಯದು ಸರ್. ಗೌಡರು ನೀವು ಎಲ್ಲ ಸೇರ್ಕೊಂಡು ಮಾಡಿದರೆ ಭಾಳ ಉತ್ತಮ ಆಗ್ತದೆ. ಅದನ್ನು ನೀವು ಎಲ್ಲ ಆಮೇಲೆ ಒಂದು ಸಭೆ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಈ ನಾಡಾಗಿರೋದ್ರಿಂದ ಕರ್ನಾಟಕ ಒಂದು ವಿಶೇಷತೆ ಕಾಣಬೇಕಂತ ಹೇಳಿ 30ನೇ ತಾರೀಕು ಮೇ ಎಲ್ಲ ರಾಜ್ಯ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್. ಹಾಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲಿ ಆಗಲಿಲ್ಲ ಅಂದರೂ ಕೂಡ ಮಹಾನಗರ ಮಾಲಿಂಗಪುರದಲ್ಲಿ ಇಲ್ಲಿ ಸುತ್ತಮುತ್ತ ಬರುವಂಥ ಬೇರೆ ಬೇರೆ ಪಾರ್ಟಿಗಳಿಂದ ಕಾಂಗ್ರೆಸ್, ಆಮ್ ಆದ್ಮಿ, SDP ಮತ್ತು ವೆಲ್ಫೇರ್ ಪಾರ್ಟಿ ಇಂಡಿಯಾ ಎಲ್ಲ ಪಾರ್ಟಿಗಳು, BJP, ಇದು JDS ಹೊರತುಪಡಿಸಿ ಉಳಿದಂತೆ ಎಲ್ಲ ಜಾತ್ಯತೀತ ಪಕ್ಷ 4 ತಾಲೂಕುಗಳನ್ನು ಸೇರಿಸಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಇದೆ. ದಯವಿಟ್ಟು ಇಲ್ಲಿ ಯಾರಿದ್ದಾರೆ ಆ ಥರದವ್ರನ್ನ ಒಳಗೊಂಡು ಮಾಡಿದರೆ ಭಾಳ ಉತ್ತಮ ಆಗ್ತದೆ ಸರ್. ಹಾಗಾಗಿ ನಮ್ಮ ನೇತೃತ್ವದಲ್ಲೆಲ್ಲ ಆದರೆ ಒಳ್ಳೆಯದು ಸರ್. ಗೌಡರು ನೀವು ಎಲ್ಲ ಸೇರ್ಕೊಂಡು ಮಾಡಿದರೆ ಭಾಳ ಉತ್ತಮ ಆಗ್ತದೆ. ಅದನ್ನು ನೀವು ಎಲ್ಲ ಆಮೇಲೆ ಒಂದು ಸಭೆ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಮೊದಲಿಗೆ ಫಾರ್ಮನ್ನು ಕೊಡೋಕೆ ಬರ್ತಾರೆ. ಆಮೇಲೆ ಅದ ನಂತರ ನಾವು ಫಿಲಪ್ ಮಾಡಿದ್ದೀವಿ ಅಂತೇಳಿ ತಗೊಂಡು ಹೋಗ್ಲಿಕ್ಕೆ ಒಂದು ಸರಿ ಬರ್ತಾರೆ, 2 ಸರಿ ಭೇಟಿ ಕೊಡ್ತಾರೆ. 2ನೇ ಹಂತ ಕರಡು ಮತದಾರರ ಪಟ್ಟಿಯ ಪ್ರಕಟಣೆ. ಯಾರು ತಮ್ಮ ಗಣತಿ ನಮೂನೆಗಳನ್ನು ಸಲ್ಲಿಸಿರುತ್ತಾರೋ ಮತ್ತು ಕಳೆದ SIR ಅಂದರೆ 2002 ಪ್ರಕ್ರಿಯೆಯೊಂದಿಗೆ ತಮ್ಮ ಸಂಬಂಧವನ್ನು ಸಾಬೀತುಪಡಿಸುತ್ತಾರೋ ಅಂಥವರ ಹೆಸರುಗಳನ್ನು ಒಳಗೊಂಡ ಕರಡು ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಅಂದರೆ ಈ ನೀವು ಏನು ಕೊಟ್ಟಿರ್ತಾರಲ್ಲ ಫಾರಮನ್ನು ತಗೊಂಡೋಗಿ ಎರಡೂ ಕನೆಕ್ಟ್ ಆಗಲ್ಲ ಅಂದರೆ ಅವಾಗಿಂದ ಇದು 2ನೇ ಹಂತದಲ್ಲಾಗುತ್ತೆ. 1ನೇ ಹಂತದಲ್ಲಿ ಫಾರಂ ಕೊಡೋದು, ಫಾರಂ ತಗೊಂಡೋಗೋದು. 2ನೇ ಹಂತದಲ್ಲಿ ಏನಾಗಿದೆ, ಓಕೆ ಆಗಿದೆಯಾ, ಮತದಾರರ ಪಟ್ಟಿಯಲ್ಲಿ ಉಳ್ಕೊಂಡಿದ್ದಾರಾ ಅಥವಾ ಡಿಲೀಟ್ ಆಗಿದ್ದಾರಾ ಅನ್ನೋದನ್ನ 2ನೇ ಹಂತದಲ್ಲಿ ಕೊಡ್ತಾರೆ. ಕಾಯಂ ಉದ್ಯೋಗಿಗಳಿಗೆ ಅಥವಾ ನಿವೃತ್ತಿ ವೇತನದಾರರಿಗೆ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪೆನ್ಷನ್ ಪೇಮೆಂಟ್ ಆರ್ಡರ್ 1/7/1987ಕ್ಕಿಂತ ಮೊದಲು ಭಾರತದಲ್ಲಿ ಸರ್ಕಾರ, ಸ್ಥಳೀಯ ಸಂಸ್ಥೆಗಳ, ಬ್ಯಾಂಕುಗಳು, ಅಂಚೆ ಕಚೇರಿ, LIC, ಸಾರ್ವಜನಿಕ ವಲಯದ ಉದ್ದಿಮೆಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ, ದಾಖಲೆ ಇವು ಎಲ್ಲವೂ ಕೂಡ ಬೇಕಾಗುತ್ತೆ. ಅವ್ರು ಏನೇನು ಕೇಳ್ತಾರೆ ಅನ್ನೋದನ್ನ ದಾಖಲಾತಿಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹೆಂಗಂತಂದ್ರೆ ಈಗ ನಮ್ಮ ಅಜ್ಜ
2000 ಮತದಾರರಲ್ಲಿ ಇದ್ದ ಅನ್ನೋದು ಒಂದೇ ಪಾಯಿಂಟ್. ಅಜ್ಜ ಅಥವಾ ನಮ್ಮ ಮನೆಯ ಮಾಲೀಕ ಅಥವಾ ನಮ್ಮ ಮನೆಯ ಮುಖಂಡ ಯಾರು ಇದ್ರು ಅನ್ನೋದು ಒಂದೇ ಪಾಯಿಂಟ್. ಎರಡನೇದು ಮಗ. ಈಗ ನಾವು 3ನೇ ತಲೆಮಾರು ಮೊಮ್ಮಗ. ಇಲ್ಲಿ ಸಿಂಪಲ್ ಆಗಿ ಲಾಜಿಕ್ ಏನು ಯೂಸ್ ಮಾಡ್ತಾರೆ ಇವರು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ದೊಳಗೆ. ಅಜ್ಜನಿಗೆ ಮೊಮ್ಮಗನಿಗೆ ಲಿಂಕ್ ಕೊಡಬೇಕಾದ್ರೆ 40 ವರ್ಷ ಕಡ್ಡಾಯವಾಗಿ ಡಿಫ್ರೆಂಟ್ ಇರಲೇಬೇಕು. ಸಿಂಗಲ್ ಒಂದೇ ಒಂದು ದಿನ ಕಡಿಮೆ ಇದ್ರೆ ಇವ್ರ ಮೊಮ್ಮಗ ಅಲ್ಲ. ಒಂದೇ ಒಂದು ದಿನ ಡೇಟ್ ಆಫ್ ಬರ್ತಲ್ಲಿ. ಮತ್ತು ಅಪ್ಪ ಮಗನಿಗೆ ಲಿಂಕ್ ಹೆಂಗೆ ಮಾಡ್ತಾರೆ? 15 ವರ್ಷ ಮಿನಿಮಮ್. ಇಲ್ಲೇ ಇವ್ರದ್ದು 15, ಇವ್ರದ್ದು 15. ಸಿಂಪಲ್ ಲಾಜಿಕ್. ನಮ್ಮ ದೇಶದಲ್ಲಿರುವಂಥ ದೊಡ್ಡ ಸಮಸ್ಯೆ ಅನ್ಎಜುಕೇಟೆಡು, ದಿನಾಂಕಗಳು ಸರಿಯಾಗಿ ನಿಗದಿ ಇರೋಂಗಿಲ್ಲ, ಬಾಲ್ಯ ವಿವಾಹ ಆಗಿರ್ತದೆ. ಅವರು ತಮ್ಮ ನೌಕರಿ ಸೇಫಿಗಾಗಿ ಅವ್ರ ಮಾಹಿತಿಯನ್ನು ಕೊಡ್ತಿರ್ತಾರೆ. 12 ಪಾಯಿಂಟ್ಗಳು ಭಾಳಷ್ಟು ಮುಖ್ಯದವು SIRದಲ್ಲಿ. 12 ಪಾಯಿಂಟಲ್ಲಿ ಈಗಾಗಲೇ ನಾವು ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಚಕ್ರವರ್ತಿಯಲ್ಲಿ ಜನಸಂಖ್ಯೆ ಎಲ್ಲರೂ ಸೇರಿ ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಆಪ್ಷನ್ ತಂದುಬಿಟ್ಟಿವಿ. ಮೊದಲು ಸ್ಪೆಲ್ಲಿಂಗ್ ಮಿಸ್ಟೇಕ್. ಈಗ ನಾನೊಂದು ಹೇಳ್ತೀನಿ, ನೀವೊಂದು ಬರ್ಕೊತೀರಿ, ಅವ್ರು ಹೇಳಿದ್ದು ಅವರೊಂದು ಬರ್ಕೋತಾರೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ದೊಡ್ಡ ವಿಷಯ ಅಂತ ತಿಳ್ಕೊಂಡು ಅವ್ರು ಮೊದಲು ಡಿಲೀಟ್ ಮಾಡ್ತಿದ್ರು. ಫಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಇವರೆಲ್ಲ ಆ್ಯಕ್ಷನಲ್ಲಿ ಹೋಗ್ಬಿಡ್ತಿದ್ರು. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಎಕ್ಸೆಪ್ಷನ್ ಇದೆ. ಅಂದ್ರೆ ನೀವು ಕರೆಕ್ಷನ್ ಮಾಡ್ಕೊಳಕ್ಕೆ ಅವಕಾಶ ಐತಿ. ಆ ವ್ಯಕ್ತಿ ಅದಾನ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ವ್ಯಕ್ತಿ ಅದಾನ ಅಂದ್ರೆ ಅವನು ಬರಲೇಬೇಕು ಅನ್ನೋದು ಕಾನ್ಸೆಪ್ಟ್. ಯಾವ ವ್ಯಕ್ತಿನೂ ಮತದಾನ ಹಾಕಿದಂತ ಹೊರಗುಳಿಬಾರ್ದು. ಈ 2 ವಯಸ್ಸಿನ ಅಂತರದಲ್ಲಿ ನಮ್ಮ ಸೀನಿಯರ್, ಇವತ್ತು ನಾವೇ ಎಜುಕೇಟೆಡ್ ಅದೇ ಅಂದರೂ ಮಕ್ಕಳ ಡೇಟ್ ಆಫ್ ಬರ್ತನ್ನ ಇವತ್ತು 3rd ಜನರೇಷನ್ದವ್ರು ಮೇಂಟೈನ್ ಮಾಡತ್ತೀವಿ. ಫಸ್ಟ್ ಜನರೇಷನ್ದವ್ರು ಕೂಡ ನಮ್ಮದೇ ಡೇಟ್ ಆಫ್ ಬರ್ತ್ ನಮ್ಮ ಟೀಚರ್ ಬರ್ತದೆ. ನಮ್ಮ ಅಜ್ಜನ ಹೆಂಗಿರ್ತದೆ. ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಕರೆ ನೈಸ್ ಈಸಿ. ಇದು ಮೇನ್ ಕರೆಕ್ಷನ್. ಇಲ್ಲಿ ಬರ್ತಾ ಇರೋದು ಲೇಡೀಸ್ ಸಮಸ್ಯೆ. ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋದ್ಮೇಲೆ ಅವ್ರದ್ದು ಹೆಸರು ಚೇಂಜ್ ಆಗ್ತದೆ. ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಬದಲಾವಣೆ ಆಗಿರೋದು ಗಂಡನ ಮನೆ ಲಿಂಕಿಂಗ್. ಈ ಕರ್ನಾಟಕದ ಒಂದು ಉದಾಹರಣೆ ಕೊಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ 5,75,00,000 ಮತದಾರರಲ್ಲಿ ಫಸ್ಟ್ ಮ್ಯಾಪಿಂಗಲ್ಲಿ ಕೇವಲ 2,50,00,000 ಜನ ಮಾತ್ರ ವಿನ್ ಆಗ್ಯಾರ. ಈ 2,25,00,000 ಜನರದ ಇವತ್ತು ಮತದಾನ ಪ್ರಕ್ರಿಯೆಯಿಂದ ಹೊರಗುಳಿಲಾರ್ದಂಗ ಎಲ್ಲ ಪ್ರಬುದ್ಧ ನಾಯಕರು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಈಗ ಪವಿತ್ರ ಮೇಡಮ್ ಅವರು ಬಾಗಲಕೋಟೆಯಿಂದ ಬಂದಾರ. ಅವರು ಕೂಡ ಕೆಲವೊಂದು ವಿಷಯ ಮಂಡನೆ ಮಾಡ್ತಾರೆ. ಆಮೇಲೆ ಊಟದ ವ್ಯವಸ್ಥೆ ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡೋಣ. ಮತ್ತು ಆ ನಂತರ ಎಲ್ಲರೂ ಚರ್ಚೆ ಮಾಡಿ ಮುಂದುವರಿದು ನೆಕ್ಸ್ಟ್ ವಿಚಾರ. ಹಾಗೆ SIR ಅನ್ನುವಂತಹ ವಿಷಯದ ಕುರಿತಾಗಿ ಇಷ್ಟೊತ್ತಿಗೂ ಚರ್ಚೆ ಮಾಡಿದ್ದೇವೆ. ಬಹಳ ಸಂಕ್ಷಿಪ್ತವಾಗಿ ನಾವು ಅಂಕಿ ಸಂಖ್ಯೆಗಳ ಬಗ್ಗೆ, ಬೇರೆ ರಾಜ್ಯಗಳಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತುಂಬ ವಿಸ್ತಾರವಾಗಿ ನಮಗೆಲ್ಲ SIR ಇದು ಇವತ್ತಿನ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ನಮ್ಮ ಈ ಜನಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ತಮ್ಮ ವಿರೋಧಿ ಇರುವಂತಹ ವ್ಯಕ್ತಿಗಳನ್ನು ಕಡಿಮೆ ಮಾಡಿ ತಾವು ಆರಿಸಿ ಬರಲಿಕ್ಕೆ ಏನು ಸಾಧ್ಯನೋ ಏನು ಮಾಡಿದರೂ ಅವ್ರನ್ನ ನಾವು ಅವ್ರಿಗೆ ಏನು ಅನಿಸಿರ್ಬೇಕು, ಕಾನೂನಾತ್ಮಕವಾಗಿಯೂ ತೆಗೆದು ಎನಿಸಿರಬೇಕು, ಜನಸಂಖ್ಯೆನೂ ಕಡಿಮೆ ಆಗಿರಬೇಕು, ಅವರು ಆರಿಸಿನೂ ಕೂಡ ಬರಬೇಕು. ಪ್ರಜಾಪ್ರಭುತ್ವದೊಳಗೆ ಅದೀವಿ ಅಂತಲೇ ಇರಬೇಕು. ಆದರೆ ಪ್ರಜಾಪ್ರಭುತ್ವದಿಂದ ಅವ್ರನ್ನ ಹೊರಗಿಡಬೇಕು ಅನ್ನೋದಕ್ಕೆ ಏನು ಕುತಂತ್ರ ಬೇಕೋ ಆ ಕುತಂತ್ರವನ್ನು ಬಹಳ ಕ್ರಮಬದ್ಧವಾಗಿ ಮಾಡಿರುವಂತಹ ಒಂದು ವ್ಯವಸ್ಥೆ ಯಾವುದು ಅಂತಂದರೆ SIR ನಾವು ಹೇಳ್ಬೋದು. ಈಗ ನಾವು ಎಲ್ಲರೂ ಭಾರತದ ನಾಗರಿಕರೇ. ಅವ್ರು ಯಾರೇ ಇರಲಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಯಾವುದೇ ಧರ್ಮದವರು ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡಕತ್ತೀವಿ ಅಂತಂದ್ರೆ 50, 100, 110 ವರ್ಷದ ಹಿಂದೆ ನಾವು ವಾಸ ಮಾಡಕತ್ತೀವಿ ಅಂತಂದ್ರೆ ನಾವು ಈ ದೇಶದ ನಾಗರಿಕರೇ. ಅವ್ರು ಅದಾರು ಇಲ್ಲೋ ಮೊದಲೇದವ್ರಿಗೆ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಅವರು ನಮ್ಮ ನಾಗರಿಕರ ಅದಾರು ಇಲ್ಲದನ್ನು ಗುರುತುಪಡಿಸ್ಕೋಬೇಕಾಗಿತ್ತು. ಅದು ಯಾರಿಗೆ ಗೊತ್ತಾಗುತ್ತಾ? ನಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಾಗಬೇಕು, ನಮ್ಮ ಸುತ್ತ ನೆರೆಹೊರೆಯವ್ರಿಗೆ ಗೊತ್ತಾಗಬೇಕು, ನಮ್ಮ ಗ್ರಾಮ ಪಂಚಾಯತಿ ಅಡಿ ಒಳಗೆ ನಾವು ಅಧಿವರಿಗೆ ಗೊತ್ತಾಗ ಮಂಗಳೂರಿಗೆ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ, ಅದು ಅವ್ರ ಸಂಬಂಧಿಕರು ಇರ್ತಾರಲ್ಲ. ನಮ್ಮ ಕಾಕ ಒಬ್ಬ ದುಡ್ಯಾಕೆ ಹೋಗ್ಯಾನ ಅಂತ ನಾವು ಹೇಳ್ತೀವಿ. ಇಲ್ರಿ ಈ ಹೆಸರು ಕೆಂಚಪ್ಪ ಹಲ್ಕಟ್ಟಿ ಅನ್ನುವಂಥ ಹೆಸರು ಅವ ದುಡ್ಯಾಕೆ ಹೋಗ್ಯಾನ, ಬರ್ತಾನ, ಅಥವಾ ಇವತ್ತು ನಾವು ಕಳಿಸ್ಬೋದು ಅನ್ನುವಂಥದ್ದು ಯಾರಿಗೆ ಗೊತ್ತಿರ್ತೈತಿ? ಅವ್ರ ಅಕ್ಕಪಕ್ಕದವ್ರಿಗೆ, ಅವ್ರ ಸಮಾಜದವ್ರಿಗೆ, ಅಥವಾ ಆ ಊರಿನಲ್ಲಿ ಇರುವಂತಹ ನಗರದಲ್ಲಿ ಇರುವಂತಹ ಮೆಂಬರ್ಸ್ಗಳಿಗೆ ಗೊತ್ತಿರ್ತೈತಿ. ಅದಕ್ಕೆ ಗ್ರಾಮ ಸಭೆಯನ್ನು ಕರೆಯೋದ್ರಿಂದ ಏನಾಗ್ತೈತೆ ಅಂದ್ರೆ ಆ ವ್ಯಕ್ತಿ ಅದಾನೋ ಇಲ್ಲ ಅನ್ನೋದನ್ನ ಅವ್ರ ಮೂಲಕ, ಬಾಯಿ ಮೂಲಕ
ಮೌಖಿಕವಾಗಿ ಅದನ್ನು ನಾವು ಮೊದಲ ದೃಢಪಡಿಸಿಕೊಂಡಾಗ ಅವನ ಕಾಗದ ಪತ್ರಗಳನ್ನು ನಾವು ತಯಾರಿ ಮಾಡಿಕೊಂಡು ಈ ಒಂದು 2002ರ ಲಿಸ್ಟಿನಲ್ಲಿಯೂ ಇವತ್ತು ಸೇರ್ಪಡೆ ಆಗುವಂಥ ಲಿಸ್ಟಿನಲ್ಲೂ ನಾವು ಮ್ಯಾಪಿಂಗ್ ಮಾಡಿಕೊಂಡು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದ್ರ ಮೂಲಕ ಅವನನ್ನು ನಾವು ಪ್ರಜಾಪ್ರಭುತ್ವದೊಳಗೆ ಉಳಿಸ್ಕೋಬಹುದು. ಇವುಗಳನ್ನು ಏನು ಮಾಡ್ತಾರೆ ಅಂದ್ರೆ BLOಗಳು ಬೇಜಾರು ಮಾಡ್ಕೊಂಡು ಹೇಳಿದಾಗ ಅವ್ರದ್ದು ಕೆಲಸದ ಒತ್ತಡಗಳಾಗಿರ್ಬೋದು ಅಥವಾ ಕಾಗದ ಪತ್ರದ ದೃಢೀಕರಣದಲ್ಲಿ 12 ದಾಖಲಾತಿಗಳನ್ನು ಹೇಳ್ಯಾರ. 12 ದಾಖಲಾತಿ ಒಳಗೆ ನಾವು ಎಲ್ಲದಕ್ಕೂ ಆಧಾರ್ ಕಾರ್ಡನ್ನು ನಮ್ಮ ಭಾರತ ದೇಶದೊಳಗೆ ಮೇಜರ್ ಅನ್ಕೋತೀವಿ. ಅದರ ವೋಟಿಂಗ್ ಕಾರ್ಡ್ ಬಂದಿದ್ದು ಎಲೆಕ್ಷನ್ ಬಂದಾಗ ಏನಂತೀವಿ ಆಧಾರ್ ಕಾರ್ಡ್ ಅದು ಆ ಸೈನಿಕ ಅಂತ ಹೇಳ್ತೀವಿ. ಆದರೆ ಆಧಾರ್ ಕಾರ್ಡನ್ನೇ ಒಂದು ಮಾನದಂಡವಾಗಿ ಇಟ್ಕೊಂಡ್ರೆ ನಾವು ಬಹಳ ಜನರು, ಯಾಕಂದರೆ ಇವತ್ತು ಹುಟ್ಟಿದ ಕೂಸಿಗೂ ನಾವು ಆಧಾರ್ ಕಾರ್ಡ್ಗಳನ್ನು ಮಾಡಿಸೋದ್ರಿಂದ ಇವತ್ತಿನ ಏನಂತಂದರೆ 80ರ ನಂತರ ಹುಟ್ಟಿದಂತಹ ಮಕ್ಕಳಿಗೆ ಅದು ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ. ಅದಕ್ಕಾಗಿ ಆಧಾರ್ ಕಾರ್ಡನ್ನು ಮಾನದಂಡವಾಗಿ ಇಟ್ಟುಕೊಂಡು ಅವರೇನಾದರೂ ಮತದಾನದ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಇದನ್ನು ಸುಲಭವಾಗಿ ನಾವು ಮ್ಯಾಪಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮತ್ತೆ ನಮ್ಮವ್ರನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಕಲೀಲಾರ್ದಂಥವ್ರನ್ನ ಬಿಟ್ಟು ಹೋಗೋದಲ್ಲ, ಅದಕ್ಕೆ ನಿಮ್ಮ ಜವಾಬ್ದಾರಿ ಏನಂತಂದ್ರೆ ಅವ್ರು ಯಾವುದೇ ಊರಿಗೆ ಹೋಗಿರಲಿ ಅಥವಾ ಎಲ್ಲೇ ದುಡಿಲಿಕ್ಕೆ ಹೋಗಿರಲಿ ಅಥವಾ ಅವ್ರಿಗೆ ಏನಾದರೂ ಡಾಕ್ಯುಮೆಂಟ್ರಿ ಒಳಗೆ ವ್ಯತ್ಯಾಸಗಳಾದವು ಅಂತಂದ್ರೆ ನಾವೆಲ್ಲರೂ ಸೇರಿ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಅಂತಂದ್ರೆ ನಮ್ಮವರನ್ನ ನಾವು ಉಳಿಸಿಕೊಂಡು ಪ್ರಜಾಪ್ರಭುತ್ವದ ನಾಗರಿಕ ಸಮಾಜದೊಳಗೆ ಸಂವಿಧಾನದ ಅಡಿಯೊಳಗೆ ನಾವು ಒಂದು ಸುಭದ್ರವಾದ ಸರ್ಕಾರವನ್ನು ತರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅಂತಂದ್ರೆ ಇವತ್ತಿನ SIR ಇರಲಿ, SIR ಬೇಡ ಅಂತ ನಾನು ಹೇಳ್ತಾ ಇಲ್ಲ, SIR ಸರಿಯಾದ ರೀತಿಯೊಳಗೆ ಅನುಷ್ಠಾನಗೊಳಿಸಿದ್ವಿ ಅಂತಂದ್ರೆ ನಾವೆಲ್ಲರೂ ಭಾರತದ ಪ್ರಜೆಗಳಾಗಿ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದೇ ನಾಳೆ 30ನೇ ತಾರೀಕಿನಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಅಂದರೆ ಮತದಾನ ಪುನರ್ ಪರಿಶೀಲನೆ. ಇದು ಯಾವುದೇ ದುರುದ್ದೇಶಕ್ಕೆ ಬಲಿಯಾಗಿ ಯಾವೊಬ್ಬ ಮತದಾರನು ಕೂಡ ಈ ಮತದಾನ ಪಟ್ಟಿಯಿಂದ ಹೊರಗಡೆ ಉಳಿಬಾರ್ದನ್ನು ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ಮಹಾಲಿಂಗಪುರದಲ್ಲಿ ಒಂದು ಕಾರ್ಯಾಗಾರನ ಮಾಡಿದ್ವಿ. ನಮ್ಮ ಕಾರ್ಯಾಗಾರಕ್ಕೆ ರಾಜ್ಯ ಮಟ್ಟದ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ನಮ್ಮ ಬಸವರಾಜ ಮುರುಗೋಡವರು, ಲಕ್ಷ್ಮಣ್ ಮಾಂಡಲಗೇರಿ ಅವರು, ಪವಿತ್ರ ಜಕ್ಕಣ್ಣವ್ರ ಮೇಡಮ್ ಅವರು. ಉದ್ದೇಶ ಏನಂತಂದ್ರೆ ಜನರಿಗೆ ಒಂದು ತಿಳುವಳಿಕೆ ಶಿಬಿರವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. SIRದಲ್ಲಿ ಬರುವಂಥ BLOಗಳು ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಯಾವ ರೀತಿ ತಯಾರಿರಬೇಕು, ಅಥವಾ ಈ ಮತದಾನ ಪಟ್ಟಿಯ ಪರಿಷ್ಕರಣೆ ಸಮಯದಲ್ಲಿ ಉಳಿದರೆ ಫಾರ್ಮ್ ನಂಬರ್ 7 ಏನು ಮಾಡಬೇಕು, 8 ಏನು ಮಾಡಬೇಕು. ಅಷ್ಟೇ ಅಲ್ಲದೆ ನಾನು ಆಮ್ ಆದ್ಮಿ ಪಕ್ಷದಿಂದ ಪ್ರತಿ ಬೂತಿಗೆ ಒಬ್ಬರು ಬೂತ್ ಲೆವೆಲ್ ಏಜೆಂಟ್ ಅಂತ ನೇಮಕ ಮಾಡಲಿಕ್ಕೆ ತಯಾರಿದ್ದೀವಿ. ಯಾರು ಆಸಕ್ತರು ಯಾವುದೇ ಬೂತಿನಲ್ಲಿ ಪಕ್ಷಾತೀತವಾಗಿ, ಯಾಕೆಂದರೆ ಇದು ರಾಜಕೀಯ ಸಮಯವಲ್ಲ, ಜನರನ್ನು ಮತದಾನದಲ್ಲಿ ಭಾರತದ ಪ್ರತಿನಿಧಿತ್ವದಲ್ಲಿ ಭಾರತದ ನಾಗರಿಕತ್ವವನ್ನು ಉಳಿಸಿಕೊಳ್ಳುವಂಥ ಒಂದು ದುರ್ದೈವ ಉದ್ದೇಶಪೂರ್ವಕವಾಗಿ ಪಶ್ಚಿಮ ಬಂಗಾಳದಲ್ಲಿ 71 ಲಕ್ಷ ಜನರನ್ನು ಮತದಾನದಿಂದ ಹೊರಗಿಟ್ಟಿದ್ದು ನೋಡಿದ್ದೀವಿ. ತಮಿಳುನಾಡಿನಲ್ಲಿ, ಆಸಾಂ, ದೆಹಲಿ, ಹಲವಾರು ಕಡೆ ನಮ್ಮ ಸಾಮಾನ್ಯ ಜನ ಅಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಇವತ್ತಿನಿಂದ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡ್ಕೊಳ್ಳಾರ್ದಂಥ ಕಟ್ಟ ಸ್ಥಿತಿಯನ್ನು ತಲುಪ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಜನತೆ ಯಾವುದೇ ಕಾರಣಕ್ಕೆ ಈ ಮತದಾನದಿಂದ ವಂಚಿತ ಆಗಬಾರ್ದು ಉದ್ದೇಶ ಇಟ್ಟುಕೊಂಡು ನಾನು ರಬಕವಿ ವನಟ್ಟಿ, ತೇರದಾಳ್, ಮಹಾಲಿಂಗಪುರದಲ್ಲಿ ಒಂದು ವಿಶೇಷ ಆಫೀಸ್ಗಳನ್ನು ತೆಗೆದು ಪ್ರತಿ ಬೂತಿಗೊಬ್ಬರ BLAಗಳನ್ನು ನೇಮಿಸಿ ಯಾವ ವ್ಯಕ್ತಿಗೆ ಅನ್ಯಾಯ ಆಗಿದೆ, ಯಾವ ವ್ಯಕ್ತಿ ಮತದಾನದಿಂದ ಉಳಿತಾನ ಅವರಿಗೆ ಸೂಕ್ತ ನ್ಯಾಯ ಕೊಡುವಲ್ಲಿ ನಾವು ಪ್ರಾಮಾಣಿಕ ಸೇವೆಯನ್ನು ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತೀನಿ. ನಮ್ಮ ಪವಿತ್ರ ಜಕ್ಕಣ್ಣವ್ರ ಮೇಡಮ್ ಈ ಬಗ್ಗೆ ಒಂದೆರಡು ಮಾತು. ನಮಸ್ಕಾರ, ನಾನು ಪವಿತ್ರ ಜಕ್ಕಮ್ಮನವರು ಅಂತ ಹೇಳಿ ಎದ್ದೇಳು ಕರ್ನಾಟಕದ ಪ್ರತಿನಿಧಿಯಾಗಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೇನೆ. ಬಂಧುಗಳೇ, SIR ಅನ್ನುವಂತಹ ಅಸಂವಿಧಾನಿಕ, ಅವೈಜ್ಞಾನಿಕ, ದೋಷಪೂರಿತ ಮತ್ತು ದುರುದ್ದೇಶದಿಂದ ಕೂಡಿದಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆ ಈಗ 30ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾವೆಲ್ಲ ಭಾರತದ ಪ್ರಜೆಗಳು, ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಎಲ್ಲರಿಗೂ ಸಮಾನವಾದಂತಹ ಮತದಾನ ಮಾಡುವಂಥ ಹಕ್ಕು ನಮಗಿದೆ. ಆ ಹಕ್ಕನ್ನು ಉಳಿಸ್ಕೋಬೇಕಾಗಿತ್ತು ಅಂತಂದರೆ ನಾವು 2002ರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಪರಿಷ್ಕರಣೆ ಮಾಡಬೇಕು, ಆ ಫಾರ್ಮನ್ನು ತುಂಬಿಕೊಡ್ಬೇಕು. ಇದರಲ್ಲಿ ಏನು ತೊಂದರೆ ಇದೆ ಅಂತಂದರೆ 2002ರ ಪಟ್ಟಿಯಲ್ಲಿ ಇರುವಂತಹ ಅವರ ಪೂರ್ವಜರ ಎಪಿಕ್ ನಂಬರ್ಗಳನ್ನು ಹುಡುಕಿ ಹಾಕುವುದು ನಮ್ಮ ಇವತ್ತಿನ ಮತದಾರರ ದೊಡ್ಡ ಒಂದು ತೊಂದರೆ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ BLOಗಳಂತೆ ನಾವು ಸಹಕಾರವನ್ನು ಮಾಡಿಕೊಂಡು ಅವರ ನಂಬರ್ಗಳನ್ನು ಹಾಕಿ ಈ ಒಂದು ಮತದಾರರ ಪಟ್ಟಿಯಿಂದ ಯಾರೂ ಕೂಡ ಹೊರಗೆ ಉಳಿಬಾರ್ದು, ಯಾರೂ ಕೂಡ ವಲಸಿಗರಲ್ಲ, ಎಲ್ಲರೂ ನಮ್ಮ ಜೊತೆಗಿರುವಂತಹ ಸಹೋದರ ಸಹೋದರಿಯರು. ಅವರು ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವಂಥ ಹೋರಾಟದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಈ SIR ಅನ್ನುವಂತಹ ಭೂತದಿಂದ ಅವರನ್ನು ಹೊರಗೆ ಬಿಡಿಸ್ಬೇಕಂದ್ರೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ನಮ್ಮ ಹಕ್ಕನ್ನು ನಾವು ಉಳಿಸ್ಕೋಬೇಕು. ನಮ್ಮ ಮತ ನಮ್ಮ ಹಕ್ಕು ಅನ್ನುವಂಥ ಅಭಿಯಾನದಡಿಯೊಳಗೆ SIR ಅನ್ನು ನಾವೆಲ್ಲರೂ ಕೂಡ 30ನೇ ತಾರೀಕಿಗೆ ವಿರೋಧ ಮಾಡ್ತಾ ಇದ್ದೇವೆ. ಇದರ ಮುಂದಾಳತ್ವವನ್ನು ಮಹಾಲಿಂಗಪುರದಲ್ಲಿರುವಂತಹ ಅರ್ಜುನ್ ಹಲಿಗೇಗೌಡರ ಸರ್ ನೇತೃತ್ವದಲ್ಲಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ನಮಸ್ಕಾರ. ನಾನು ಬಸವರಾಜ್ ಅಂತ.
ಕರ್ನಾಟಕ ಶ್ರಮಿಕ್ ಶಕ್ತಿ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದ SIR ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಕೊನೆಯ ಮೊಳೆ ಹೊಡೆದು ಮನುವಾದವನ್ನು ಜಾರಿ ತರುವಂಥ ಇದೊಂದು ವ್ಯವಸ್ಥಿತ ಪಿತೂರಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಅಧಿಕಾರಿಗಳೇ 65 ಚುನಾವಣಾ ಅಧಿಕಾರಿಗಳು ತಮ್ಮ ಮತ ಹಕ್ಕನ್ನು ಕಳೆದುಕೊಂಡು ಕೋರ್ಟ್ ಮುಂದೆ ಲೈನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ತಂದಿಟ್ಟಿರೋದು ಈ SIR. ಅಂತಹ ಅಧಿಕಾರಿಗಳನ್ನೇ ಕೋರ್ಟ್ ಮುಂದೆ ಲೈನಲ್ಲಿ ನಿಲ್ಲೋಕೆ ಮಾಡುವಂಥ ಈ ವ್ಯವಸ್ಥೆಯನ್ನು ಇನ್ನು ಸಾಮಾನ್ಯರ ಗತಿ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಗಮನ ಹರಿಸಬೇಕಾಗಿದೆ. ಮತ್ತು ಬರುವ 30ಕ್ಕೆ ಮಹಲಿಂಗ್ಪುರ್ ಕೇರಳ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಮಹಲಿಂಗ್ಪುರದಲ್ಲಿ ಎಲ್ಲ ಜನಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಆಮೇಲೆ ಎಲ್ಲ ಜಾತ್ಯತೀತ ರಾಜಕೀಯ ಸಂಘಟನೆಗಳು ಒಗ್ಗೂಡಿ ಇಲ್ಲಿ ಮಹಲಿಂಗ್ಪುರದಲ್ಲಿ ಒಂದು 30ಕ್ಕೆ ದಿನಾಂಕ 30ಕ್ಕೆ ಇದೇ ತಿಂಗಳ 30ಕ್ಕೆ ಒಂದು ದೊಡ್ಡ ಪ್ರತಿರೋಧವನ್ನು SIRಗೆ ಕರ್ನಾಟಕದ ಪ್ರತಿರೋಧ ಅಂತೇಳಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು. ಇವತ್ತು ದೇಶದಲ್ಲಿ ಸಾಮಾನ್ಯ ಜನರು ಆತಂಕಕ್ಕೀಡು ಮಾಡುವಂಥ ಸಮಯದಲ್ಲಿ ಎಲ್ಲ ಸಾಮಾನ್ಯ ಜನರು ಇದ್ದಾರೆ. ಆದರೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಇವತ್ತು ಈ ಜಾರಿಗೆ ತರುವಂಥ ಒಂದು SIR ಅನ್ನೋ ಒಂದು ನೀತಿ ಏನಿದೆ, ಇದು ಒಂದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕಂತಂದರೆ ಮತ ಪರಿಷ್ಕರಣೆ ನಡಿಬೇಕು, ಆದರೆ ಇದುವರೆಗೂ 6-7ನೇ ಬಾರಿ ನಡೆದಂಥ ಮತ ಪರಿಷ್ಕರಣೆ ಯಾವ ರೀತಿಯಲ್ಲಿ ನಡೆದಿತ್ತು ಅದೇ ರೀತಿಯಲ್ಲಿ ನಡೆದಿದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈ ವರ್ಷ ಕೇಂದ್ರ ಸರ್ಕಾರ ಮತ್ತು ಚುನಾವಣೆ ತಂದಿರುವಂಥ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ SIR, ಇದೊಂದು ಅಸಂವಿಧಾನಿಕವಾದಂಥ ನೀತಿ ಅಂತೇಳಿ ನಾವು ಇದನ್ನು ವಿರೋಧಿಸುತ್ತೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಎಷ್ಟೋ ಜನರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ, ತಮಿಳುನಾಡಿನಲ್ಲಿ ಕೂಡ ತೆಗೆದುಹಾಕಲಾಗಿದೆ. ಆದರೆ ಇವಾಗ ಕರ್ನಾಟಕದ ಸರದಿದೆ. ಆದರೆ ಕರ್ನಾಟಕದ ಜನ ಸಾಮಾನ್ಯರಲ್ಲ. ಕರ್ನಾಟಕದಲ್ಲಿ ನಿಮ್ಮ ಆಟ ನಡೆಯಲು ಬಿಡುವುದಿಲ್ಲ. ಇಲ್ಲಿ ಕರ್ನಾಟಕದ ಜನ ದೊಡ್ಡ ಧ್ವನಿಯಾಗಿ ಈ SIR ಅನ್ನು ಹಿಮ್ಮೆಟ್ಟಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇಲ್ಲಿ ನಿಮ್ಮ SIR ಆಟ ನಡೆಯಲ್ಲ, ಇಲ್ಲಿ 1,000 ಜನ ಮತದಾರರನ್ನು ಕೂಡ ಡಿಲೀಟ್ ಮಾಡಲು ನಾವು ಬಿಡುವುದಿಲ್ಲ ಅಂತ ಹೇಳಿ ಕರ್ನಾಟಕದಿಂದ ಎಚ್ಚರಿಕೆಯನ್ನು ಚುನಾವಣಾ ಆಯೋಗಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ನೀಡುತ್ತಿದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವಾಗಿ ಕರ್ನಾಟಕದಲ್ಲಿ 30ನೇ ತಾರೀಕಿಗೆ ಏನು ಒಂದು ಪ್ರತಿರೋಧದ ಧ್ವನಿ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿರೋಧ ಆಗ್ತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಅದೆಲ್ಲದಕ್ಕೂ ಕೂಡ ಕರ್ನಾಟಕದ ಜನ ಸನ್ನದ್ಧರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಯಾವತ್ತಿಗೂ ಕೂಡ ಕುವೆಂಪುರ ನಾಡು, ಬಸವಣ್ಣನವರ ನಾಡು, ಸೂಫಿ ಸಂತರ ನಾಡು. ಇದು ಎಂದಿಗೂ ಕೂಡ ನಿಮ್ಮಂಥ ಕುತಂತ್ರಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಸುತ್ತಿದ್ದೇನೆ.